ವಯಸ್ಸಾದರೂ ಕ್ಯೂ ಅಲ್ಲಿ ನಿಂತ್ಕೊಳ್ಳೋದು ಕಷ್ಟ ಆಗಲ್ವಾ? ಆಗತ್ತೆ ನೋಡಿ, ನಾನು ಕುತ್ಕೊಂಡ್ ಬರ್ತಾ ಇದೀನಿ. ಹೇಳಮ್ಮ. ಅಲ್ಲ, ವಯಸ್ಸಾದವ್ರಿಗೆ ಸ್ವಲ್ಪ ಪ್ರಿಫರೆನ್ಸ್ ಕೊಟ್ಟು ಮೊದ್ಲೇ ಬಿಟ್ರೆ ಅದೊಂಥರ ಅನುಕೂಲ ನೋಡಿ. ನಮ್ಮಂತವ್ರು 75 70 ಅದೊಂದು ಅನುಕೂಲ ಮಾಡ್ಕೊಡ್ಬೇಕು. ಅಲ್ಲಿ ಕ್ಯೂ ಅಲ್ಲಿ ಇದೆಲ್ಲ ಖಾಲಿ ಇರುತ್ತಲ್ಲ ಸೀಟ್ಗಳು, ಕ್ಯೂ ನಿಂತ್ಕೊಂಡು ಹೋಗೋಷ್ಟೊತ್ತಿಗೆ ನಾವು ಬೆಂಗಳೂರು ಅಷ್ಟೊತ್ತಿಗೆ ಹೊರಟೋಗ್ಬಿಡ್ತೀರಿ. ಅಲ್ಲ, ಇದು ಸಂಡೇ ಒಂದಿನ ಅಷ್ಟೇ ಈ ತರ ಕ್ಯೂ ಇರೋದು, ಬೇರೆ ದಿನ ಇರಲ್ಲ. ಯಾಕಂದ್ರೆ ಸಂಡೇ ಮೊನ್ನೆ ನಂಗೆ 11 ಗಂಟೆ ತನಕ ಇದ್ದೀವಿ ಸರ್ ನಾವು. ಹೆಂಗಿದೆ ಮೇಡಮ್ ಕ್ಯೂ ಹೇಗಿದೆ? ಕ್ಯೂ ನೋಡ್ತಾ ಇದ್ರೆ ಬೇಡ ಅನ್ಸ್ತದೆ. ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಟಾ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ನಿಮ್ಮ ಪ್ರೀತಿಯ ಜವಳಿ ಕೊಟ್ರೇಶ್. ನಾನಿವತ್ತು ನಮ್ಮ ತುಮಕೂರಿನ KSRTC ಬಸ್ ಸ್ಟ್ಯಾಂಡ್ ಅಲ್ಲಿ ಇದ್ದೀನಿ. ಈಗ ನಾವು ತುಮಕೂರಿಂದ ಏನಾದ್ರು ಬೆಂಗಳೂರು ಕಡೆಗೆ ಹೋಗ್ಬೇಕಂದ್ರೆ ಎಸ್ಪೆಷಲಿ ಸಂಡೇ ಮಾತ್ರ ಈ ತರ ಕ್ಯೂ ಇರುತ್ತೆ. ಬನ್ನಿ ಕ್ಯೂ ಹೇಗಿರುತ್ತೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಂತ ಹೋಗ್ತೀನಿ. ಇಲ್ಲಿ ನೋಡಿ, ವಯಸ್ಸಾದವರೆಲ್ಲ ಕ್ಯೂ ಅಲ್ಲಿ ನಿಂತವ್ರೆ. ಬನ್ನಿ ಈಗ ಇವ್ರನ್ನೇ ಒಂದು ಮಾತಾಡ್ಸ್ಬೋಣ, ಏನಂತೀರಾ? ಬನ್ನಿ ಈಗ ಹೋಗೋಣ. ವಯಸ್ಸಾದರೂ ಕ್ಯೂ ಅಲ್ಲಿ ನಿಂತ್ಕೊಳ್ಳೋದು ಕಷ್ಟ ಆಗಲ್ವಾ? ಆಗತ್ತೆ ನೋಡಿ, ನಾನು ಕುತ್ಕೊಂಡ್ ಬರ್ತಾ ಇದೀನಿ. ನೋಡಿ, ಕುತ್ಕೊಂಡ್ ಬರ್ತಾ ಇರೋದೇ. ಬಟ್ ಸಂಡೇ ಒಂದ್ ಮಾತ್ರ ಈ ತರ ಒಂದು, ಯಾಕೆಂದ್ರೆ ಫಂಕ್ಷನ್ ಗೆಲ್ಲ ಹೋಗಿರ್ತೀವಲ್ಲ. ಹೌದೌದು, ಅಂದ್ರೆ ಜನಸಂದಣಿ ಜಾಸ್ತಿ ಇರುತ್ತೆ. ಹಾಗಾಗಿ ಸಂಡೇ ಒಂದಿನ ಈ ತರ ಒಂದು ವ್ಯವಸ್ಥೆ ಮಾಡಿದ್ರೆ ಓಕೆ, ಇದು ಒಂಥರ ಒಳ್ಳೇದೇ. ಯಾಕಂದ್ರೆ ಸುಮ್ನೆ ನೂಗ್ಲಿರಲ್ಲ, ನೂಗ್ಲಿರಲ್ಲ. ಹೆಂಗ ಜನಕ್ಕೆ ಇಷ್ಟೊಂದು ಮಾಡ್ತಾ ಇದೀರಲ್ಲ, ಅದಕ್ಕಲ್ವಾ ಖುಷಿ ಪಡ್ಬೇಕು. ಹೌದು, ಕೇಳಿದ್ರಲ್ವಾ? ಹೇಳಮ್ಮ. ಅಲ್ಲ, ವಯಸ್ಸಾದವ್ರಿಗೆ ಸ್ವಲ್ಪ ಪ್ರಿಫರೆನ್ಸ್ ಕೊಟ್ಟು ಮೊದ್ಲೇ ಬಿಟ್ರೆ ಅದೊಂಥರ ಅನುಕೂಲ ನೋಡಿ. ನಮ್ಮಂತವ್ರು 75 70 ಅದೊಂದು ಅನುಕೂಲ ಮಾಡ್ಕೊಡ್ಬೇಕು. ಕ್ಯೂ ನಲ್ಲಿ ಬಂದ್ರೆ ಗಂಟೆ ಗಟ್ಲೆ ನಿಂತ್ಕೊಳ್ಳೋಕೆ ಕಷ್ಟ ಆಗುತ್ತೆ ನೋಡಿ. ಇದೊಂದು ಅನುಕೂಲ ಮಾಡ್ಕೊಡಿ ಸ್ವಲ್ಪ. ಎಲ್ಲ 70+ ಅಂದ್ರೆ ಪಾಪ ಅವ್ರಿಗೆ ಒಂಚೂರು ಪ್ರಿಫರೆನ್ಸ್ ಅದನ್ನ ಒಂದು ಅರೇಂಜ್ ಮಾಡಿ. ನಮಸ್ಕಾರಮ್ಮ. ನೋಡಿ, ಅಮ್ಮವ್ರದ್ದು ಏನಪ್ಪಾ ಅಂದ್ರೆ ಅಳಲ್ಲ ಅಂದ್ರೆ ಏನಂದ್ರೆ ವಯಸ್ಸಾದವ್ರಿಗೆ ಅಂದ್ರೆ 70 60 70+ ಇರೋರಿಗೆ ಆದಷ್ಟು ಮೊದ್ಲು ಪ್ರಿಫರೆನ್ಸ್ ಕೊಡಿ ಅಂತ ಹೇಳ್ತಾರೆ. ಚೆನ್ನಾಗಿ ಮಾಡಾರ್ ಬಿಡಿ, ಮಾಡಿದ್ದಾರೆ. ಆದ್ರೆ ಸ್ವಲ್ಪ ವಯಸ್ಸಾದವ್ರಿಗೆ ಅವರು ಹೇಳಿದ ಪ್ರಕಾರ ಕಷ್ಟ ಆಗುತ್ತೆ. ಏನು ಮಾಡಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೋಬೇಕು. ಅಂದ್ರೆ ಇನ್ನೊಂದೇನಂದ್ರೆ ನೂಕನುಗ್ಲಿಗಿಂತ ಇದು ಒಂಥರ ಬೆಟ್ರ್ ಅನ್ಸುತ್ತೆ. ಹೌದೌದು. ನೋಡಿರಲ್ಲ ಸ್ನೇಹಿತರೆ, ನೋಡಿ ನಿಮ್ಗೆ ಅವಾಗ್ಲೇ ತೋರಿಸಿದ್ನಲ್ವಾ, ಇಲ್ಲಿಂದ ನೋಡಿ ಕ್ಯೂ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ ತೋರಿಸ್ತೇನೆ ನಿಮಗೆ. ನೋಡಿ, ಆ ಎಂಡಿಂದ ಈ ಎಂಡ್ವರೆಗೂ ಕ್ಯೂ ಇರುತ್ತೆ. ನೋಡ್ತಾ ಇದ್ದೀರಾ? ಇವ್ರು ಏನ್ ಹೇಳ್ತಾರ ಅಂದ್ರೆ, ಸರ್ 4 ಬಸ್ ಹೋದ್ವು, ಈ ಕ್ಯೂ ಮಾಡಿರೋದು ಒಳ್ಳೇದೇ. ಆದ್ರೆ ಏನಂದ್ರೆ ಜನಸಂದಣಿ ಸ್ವಲ್ಪ ಏನೋ ನೂಗ್ಲು ಕಡಿಮೆ ಆಗುತ್ತೆ, ಪಿಕ್ ಪಾಕೆಟ್ಗಳೆಲ್ಲ ಆಗಲ್ಲ ಈ ತರ ಇದ್ರೆ. ಆದ್ರೆ ಏನಂದ್ರೆ ವಯಸ್ಸಾದವರಿಗೆ ಸ್ವಲ್ಪ ಕಷ್ಟ. ನೋಡಿ, ಇಲ್ಲಿ ಕುತ್ಕೊಂಡಿದಾರಲ್ಲ, ಆಂಟಿಯವ್ರು ಕುತ್ಕೊಂಡಾರೆ, ಅಮ್ಮವರು. ಈ ತರ ಕುತ್ಕೊಂಡು ನಾವು ಹೋಗ್ಬೇಕು ಅಂತ ಹೇಳ್ತಿದ್ದಾರೆ. ನೀವು ನೋಡ್ಬೋದು ಈ ಕ್ಯೂ ಎಲ್ಲಿವರೆಗೆ ಇದೆ ಅಂತ. ನೋಡಿ, ಈ ಕ್ಯೂ ತೋರಿಸ್ತೀನಿ, ನೋಡ್ತಾ ಇರ್ಬೋದು ನೀವು. ನೋಡಿ, ಕ್ಯೂ ಇಲ್ಲಿ ಸ್ಟಾರ್ಟ್ ಆಗುತ್ತೆ. ನೋಡಿ, ಇಲ್ಲಿಂದ ಇದೆ ಕ್ಯೂ. ಈ ಒಂದು ವ್ಯವಸ್ಥೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸಂಡೇ ಟೈಮಲ್ಲಿ ಈ ಒಂದು ಜನಸಂದಣಿನ ಕಡಿಮೆ ಮಾಡೋದಕ್ಕೆ, ಹಾಗೆ ಈ ಒಂದು ನೂಗ್ಲು ಕಡಿಮೆ ಮಾಡೋದಕ್ಕೆ ಒಳ್ಳೆ ವ್ಯವಸ್ಥೆ ಮಾಡಿರೋ ಅಂತ ಹೇಳ್ತಾರೆ. ಬಟ್ ಏನೋ ವಯಸ್ಸಾದವರಿಗೆ ಸ್ವಲ್ಪ ಒಂದು ಪ್ರಾವಿಷನ್ ಕೊಡ್ಬೇಕು ಅಂತ ಹೇಳ್ತಾರೆ. ನೋಡಿರಲ್ವಾ ಈ ಕ್ಯೂ? ನೋಡಿ, ಇಲ್ಲಿ ಸ್ಟಾರ್ಟ್ ಆಗುತ್ತೆ. ಮತ್ತೆ ಏನಿಲ್ಲ ಅಂದ್ರೆ 1 hour ಆಗುತ್ತೆ ಇವ್ರಿಗೆ ಬಸ್ ಸಿಗೋದಕ್ಕೆ. ತುಮಕೂರಿಂದ ಬೆಂಗಳೂರಿಗೆ ಹೋಗೋರು, ನಿಮ್ಗೆ ಸೀಟೇ ಬೇಕು, ಸೀಟಲ್ಲಿ ಕುತ್ಕೊಂಡು ಹೋಗ್ಬೇಕಪ್ಪ ನಾವು ಅಂದ್ರೆ ಅಲ್ಲಿ ಕ್ಯೂ ಕಾಣಿಸ್ತಾ ಇದೆ ಅಲ್ವಾ, ಆ ಕ್ಯೂ ಅಲ್ಲೇ ಹೋಗ್ಬೇಕು. ನಮಗೆ ಸೀಟ್ ಬೇಡ, ಹೆಂಗ ಹೋಗ್ತೇವಿ ನಿಂತ್ಕೊಂಡು ಬಂದ್ಕೊಂಡು ಅಂದ್ರೆ ಈ ರೀತಿ ಹುಬ್ಳಿ, ಧಾರವಾಡ, ದಾವಣಗೆರೆ ಕಡೆಯಿಂದ, ಚಿತ್ರದುರ್ಗ ಕಡೆಯಿಂದ ಬರೋ ಬಸ್ಗಳನ್ನ ಹತ್ಕೊಂಡು ಹೋಗ್ಬೋದು. ನೋಡ್ತಾ ಇದ್ದೀರಾ ನೀವು? ಏನಂದ್ರೆ ಈ ಬಸ್ಗಳೆಲ್ಲ ಫ್ಲೈಓವರ್ ಮೇಲೆ ಹೋಗಲ್ಲ, ಕೆಳಗಡೆ ಅಂದ್ರೆ ಜಾಲಹಳ್ಳಿ ಕ್ರಾಸು ಹಿಂಗ್ ಹೋಗುತ್ತೆ. ಬಟ್ ಆ ಬಸ್ಗಳೆಲ್ಲ ಏನಂದ್ರೆ ಕ್ಯೂ ಅಲ್ಲಿ ನಿಂತ್ಕೊಂಡ್ರಲ್ಲ, ಆ ಬಸ್ಗಳೆಲ್ಲ ಏನಂದ್ರೆ ಫ್ಲೈಓವರ್ ಮೇಲೆ ಹೋಗುತ್ತೆ, ನಿಮಗೆ ಟ್ರಾಫಿಕ್ ಅಷ್ಟು ಸಿಗಲ್ಲ ಅಂತ ಹೇಳ್ತವ್ರೆ. ನೋಡ್ತಾ ಇರ್ಬೋದು ನೀವು, ಇಲ್ಲೆಷ್ಟು ಇದು ಯಾವ್ದೋ ಜಾಲಹಳ್ಳಿ ಕ್ರಾಸು ಈ ಕಡೆ ಹೋಗೋ ಬಸ್ಗಳೆಲ್ಲ ಇಲ್ಲಿದೆ ನೋಡಿ.
ಸರ್ ಎಲ್ಲಿಗೆ ಹೋಗ್ಬೇಕು ಸರ್? ಬೆಂಗಳೂರು ಹೋಗ್ಬೇಕು ಸರ್. ಬೆಂಗಳೂರಿಗೆ. ಹೌದು. ಸರ್ ಈಗ ಅಲ್ಲಿ ಕ್ಯೂ ಅಲ್ಲಿ ಇದೆಲ್ಲ ಖಾಲಿ ಇರುತ್ತಲ್ಲ ಸೀಟ್ಗಳು, ಅಲ್ಲೇ ಕ್ಯೂ ನಿಂತ್ಕೊಂಡು ಹೋಗೋಷ್ಟೊತ್ತಿಗೆ ನಾವು ಬೆಂಗಳೂರು ಹೋಗೋಷ್ಟೊತ್ತಿಗೆ ಹೊರಟೋಗ್ಬಿಡ್ತೀರಿ. ಬಟ್ ಇಲ್ಲಿ ನಿಂತ್ಕೊಂಡು ಹೋಗ್ಬೇಕಲ್ಲ, ಸೀಟ್ಗಳು ಸಿಗಲ್ಲ. ಏನು ಮಾಡಕ್ಕಾಗಲ್ಲ ಸರ್, ಅನಿವಾರ್ಯದಿಂದ ಏನು ಹೋಗ್ಲೇಬೇಕು. ಬೇಗ ತಲುಪಬೇಕಂದ್ರೆ ನಿಂತ್ಕೊಂಡಾದ್ರೂ ಹೋಗ್ಬೇಕು. ನಿಂತ್ಕೊಂಡು ಹೋಗ್ಬೇಕು. ಬಂದಿದೆ ಈಗ, ಏನು ಮಾಡಕ್ಕಾಗಲ್ಲ. ಅದು ಸಂಡೇ ಒಂದಿನ ಈ ತರ ಒಂದು ತೊಂದರೆ ಆಗುತ್ತೆ. ಸರಿ ಸರ್, ನೋಡಿ ಬಸ್ ಬಂತು, ಹತ್ಕೊಂಡು ಹೋಗಿ, ಸೀಟ್ ಸಿಕ್ಕರೆ ಒಳ್ಳೇದು. ನೋಡ್ತಾ ಇದ್ರ ನೋಡಿ, ಅಲ್ಲಿ ಕ್ಯೂ ಅಲ್ಲಿ ಹೋಗಿಲ್ಲ ಅಂದ್ರೆ ಈ ತರ ಬಸ್ಗಳು ಬಂದ್ರೆ ಓಡ್ಬೇಕು, ಎಲ್ರು ಓಡ್ತಾರೆ ಬಸ್ಗೆ. ನೋಡಿ 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 ಸರ್, ಇದು ಕ್ಯೂ ಸಿಸ್ಟಮ್ ಹೇಗಿದೆ ಸರ್ ಈಗ? ಫುಲ್ ಎಲ್ಲ ಬಸ್ಗಳೇ ಇಲ್ಲ ಸರ್, ಎಲ್ಲಿ ಮಾಡ್ತಾ ಇದಾರೆ ನೋಡು. ಅಲ್ಲ, ಇದು ಸಂಡೇ ಒಂದಿನ ಅಷ್ಟೇ ಈ ತರ ಕ್ಯೂ ಇರೋದು, ಬೇರೆ ದಿನ ಬೇರೆ ದಿನ ಇರಲ್ಲ. ಯಾಕಂದ್ರೆ ಸಂಡೇ ಮೊನ್ನೆ ನಂಗೆ 11 ಗಂಟೆ ತನಕ ಇದ್ದೀವಿ ಸರ್ ನಾವು. 11 ಗಂಟೆ ತನಕ ಕಾತ್ಕೊಂಡಿದ್ದೀವಿ ಹಿಂಗೆ ಲೈನಲ್ಲಿ. ಲಾಸ್ಟ್ ಇದ್ರಿಗೆ ಯಾವ್ದು ಇದು ತುಮಕೂರು ಇದು ಮಾಮೂಲಿ ಬಸ್ ಹುಬ್ಳಿ ಕಡೆಯಿಂದ ಹುಬ್ಳಿ ಕಡೆ ಆ ಬಸ್ ಹೋಗಿದ್ದೀವಿ. ಮತ್ತೆ ದಾವಣಗೆರೆ ಕಡೆಯಿಂದ ಬರೋ ಬಸ್ ಆ ಬಸ್ ಬರ್ತಿದ್ವಿ ಸರ್. ಅಂದ್ರೆ ಇಲ್ಲೆಲ್ಲ ಸೀಟ್ ಸಿಗೋದಂದ್ರೆ ಇಲ್ಲಿ ಈ ಒಂದು ಕ್ಯೂ ಅಲ್ಲಿ ಇರ್ತಾರೆ. ಹಾ ಸರ್, ನಾವು ಹಂಗೆ ಇದ್ದೀವಿ, ಏನ್ ಮಾಡಕ್ ಆಗಲ್ಲ. ಆಗಲ್ಲ ಅಂತೇಳಿ ಕ್ಯೂ ಅಲ್ಲಿ ಇದ್ದಾರೆ. ಬಟ್ ಆ ಬಸ್ಗಳಲ್ಲಿ ಹೋದ್ರೂ ಸೀಟ್ ಫುಲ್ ಆದ್ರೆ ಇಲ್ಲಿಂದ ಅಲ್ಲಿ ಹೋಗಿ ಬಸ್ ಅಲ್ಲಿ ಅಂದ್ರೆ ಈ ಕ್ಯೂ ಇಂದ ನಿಂತ್ಕೊಂಡು ನೀವು ಅಲ್ಲಿ ಹೋಗಿ ಬನ್ನಿ. ಸರ್. ಅಲ್ಲಲ್ಲ, ನೀವು ಕ್ಯೂ ಅಲ್ಲಿ ನಿಂತ್ಕೊಂಡು ಅಲ್ಲಿಗೆ ಹೋಗೋ ಅಷ್ಟೊತ್ತಿಗೆ 1 ಅವರ್ ಆಗುತ್ತೆ. ಅದೇ 1 ಗಂಟೆ ಬಸ್ಸಲ್ಲಿ ನಿಂತ್ಕೊಂಡೆ ಓಡುವುದಲ್ಲ. ಹೋಗ್ಬೋದು. ಪೇಷಂಟ್ ಇದಾರೆ, ಪೇಷಂಟ್ ಯಾರು ಕರ್ಕೊಂಡು ಹೋಗ್ತಾರೆ ಹೇಳು? ಅದಕ್ಕೆ ಕ್ಯೂ ಅಲ್ಲಿ ಹೋಗ್ಬೇಕು, ಅಲ್ಲಿ ಕುತ್ಕೊಂಡು ಇರ್ತಾರೆ. ಅದು ನಿಜ, ಅದು ನಿಜ. ಓಕೆ ಸರ್, ಬನ್ನಿ, ಒಳ್ಳೇದಾಗ್ಲಿ. ಮೇಡಮ್ ನಮಸ್ತೆ, ಹೆಂಗಿದೆ ಮೇಡಮ್ ಕ್ಯೂ? ಕ್ಯೂ ಹೇಗಿದೆ? ಕ್ಯೂ ನೋಡ್ತಾ ಇದ್ರೆ ಬಸ್ ಎತ್ತದ್ ಬೇಡ ಅನ್ಸ್ತದೆ. ಅಲ್ಲ, ಅಲ್ಲಿ ಆಕ್ಚುಲಿ ಹುಬ್ಳಿ ಧಾರವಾಡ ದುರ್ಗ ಕಡೆಯಿಂದ ಬರುತ್ತಲ್ಲ ಬಸ್ಸು, ಆ ಬಸ್ ಅಲ್ಲಿ 1 ಅವರ್ ನಿಂತ್ಕೊಂಡೆ ಓಡೋದಲ್ಲ. ನಿಂತ್ಕೊಂಡು ಹೋಗ್ಬೋದಿತ್ತು, ಏನ್ ಮಾಡೋದು, ಬಂದ್ಬಿಟ್ಟಿದೀವಿ. ಆದ್ರೆ ಇಲ್ಲಿಂದ 1 ಅವರ್ ನಿಂತ್ಕೊಂತೀವಿ. ಇಲ್ಲಿಂದ ಏನಿಲ್ಲ ಅಂದ್ರೆ ಒಂದು 1/2 ಅವರ್ ಬೇಕೇ ಬೇಕು. ಹೌದು ಸರ್. ಇದು ಏನಾದ್ರು ಸಂಡೇ ಒಂದಿನ ಈ ಒಂದು ಸಂಡೇ ಅಲ್ವಾ, ಕ್ರೌಡ್ ಜಾಸ್ತಿ ಇರುತ್ತೆ, ಹಾಗಾಗಿ ಇದು ಮಾಡ್ತಾರೆ. ಆಯ್ತಮ್ಮ, ಒಳ್ಳೇದಾಗ್ಲಿ, ಹೋಗ್ಬಿಟ್ಟು ಬನ್ನಿ. ಆದಷ್ಟು ನಿಮ್ಗೆ ಸೀಟ್ ಸಿಗುತ್ತೆ, ಪಕ್ಕ ಸಿಗುತ್ತೆ. ಓಕೆ, ಥ್ಯಾಂಕ್ ಯು. ನೀವು ನೋಡ್ತಾ ಇರ್ಬೋದು, ನಮ್ಮ ತುಮಕೂರಲ್ಲಿ KSRTC ಬಸ್ ಸ್ಟ್ಯಾಂಡ್ ಅಲ್ಲಿ ನೀವೇನಾದ್ರೂ ಫ್ಲೈಓವರ್ ಮೇಲೆ ಹೋಗೋ ಬಸ್ಗಳು ಹತ್ಕೊಂಡು ಹೋಗ್ಬೇಕಂದ್ರೆ ಇಲ್ಲಿಂದ ಕ್ಯೂ ಶುರು ಆಯ್ತಂದ್ರೆ ನೋಡಿ, ಅಲ್ಲಿ ಬಸ್ ನಿಂತಿದೆ ನೋಡಿ, ಕಾಣಿಸ್ತಿರ್ಬೋದು, ಅಲ್ಲಿವರೆಗೆ ಕ್ಯೂ ಇರುತ್ತೆ. ಇಲ್ಲಿಯವ್ರದ್ದು ಏನಪ್ಪ ಒಂದು ಅಳಲ್ ಅಂದ್ರೆ ವಯಸ್ಸಾದವ್ರಿಗೆ ಸ್ವಲ್ಪ ಪ್ರಿಫರೆನ್ಸ್ ಕೊಡಬೇಕು ಅಂತಾರೆ. ಹಂಗಂತೇಳಿ ಎಲ್ರಿಗೂ ಕೊಡಕ್ಕಾಗಲ್ಲ, ಸುಮಾರು ಜನ ವಯಸ್ಸಾದವರೇ ಇರ್ತಾರೆ, ಅವರಿಗೆಲ್ಲ ಕೊಡಕ್ಕಾಗಲ್ಲ ಅಂತಲೂ ಹೇಳ್ತಾರೆ. ಬಟ್ ಏನೇ ಆಗ್ಲಿ, ಈ ಒಂದು ವ್ಯವಸ್ಥೆ ಚೆನ್ನಾಗಿದೆ. ಅದು ಸಂಡೇ ಒಂದೇ ದಿನ ಆಗ್ಲಿ, ಈ ಒಂದು ವ್ಯವಸ್ಥೆ ತುಂಬಾ ಚೆನ್ನಾಗಿದೆ. ನಮ್ಮ KSRTC ಅಧಿಕಾರಿಗಳು ಏನ್ ಮಾಡ್ಬೇಕಪ್ಪ ಅಂದ್ರೆ ವಯಸ್ಸಾದವರಿಗೂ ಸ್ವಲ್ಪ ಪ್ರಿಫರೆನ್ಸ್ ಕೊಡಿ ಅಂತ ನನ್ನ ಒಂದು ಯೂಟ್ಯೂಬ್ ಚಾನಲ್ ಮುಖಾಂತರ ಕೇಳ್ಕೊತಾ ಇದ್ದೀನಿ.